ತುಂಬ ಮುಖ್ಯವಾದ ಈ ವಿಡಿಯೋದಲ್ಲಿ 7ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ 2024-25ನೇ ಸಾಲಿನ SA1 ಅಂದರೆ ಸಂಕಲನಾತ್ಮಕ ಮೂಲ್ಯಾಂಕನ 1 40 ಅಂಕಗಳ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು ಬಿಡಿಸುವ ಒಂದು ಪ್ರಯತ್ನ ಮಾಡೋಣಂತೆ. ಉತ್ತರಗಳೊಂದಿಗೆ ಚರ್ಚೆ ಮಾಡೋಣ. इन शब्दों के अन्य लिंग रूप लिखिए ಅಂತ ಕೇಳಿದರೆ ಬಾಲಕ್ ಬಾಲಿಕಾ, ಬಹನ್ ಭಾಯಿ, ಅಧ್ಯಾಪಕ್ ಅಧ್ಯಾಪಿಕಾ. ಹಾಗೆಯೇ इन शब्दों के अन्य वचन रूप लिखिए. अन्य वचन घर ಬಹುವಚನದಲ್ಲೂ ಕೂಡ ಘರ್ ಅಂತಲೇ ಕರೀತಾರೆ. ಲಡ್ಕಿ ಲಡ್ಕಿಯಾ, ಕಹಾನಿ ಕಹಾನಿಯಾ. ಇಲ್ಲಿ ನಾವು ಈ ಕಾರವನ್ನು ನಾವು ಸ್ವಲ್ಪ ಗಮನಿಸಬೇಕು ನೋಡ್ರಿ. ಕಹಾನಿಯಾ ಇಲ್ಲಿ ಆಪ್ಷನ್ಸ್ ಏನನ್ನ ಕೊಟ್ಟರೆ ನಾಳೆ ನಿಮಗೆ ಸ್ವಲ್ಪ ಇದು ಇರುತ್ತೆ ಮತ್ತು ಹೀಗೆ ಇರುತ್ತೆ. ಕಹಾನಿಯಾ ಅಂತ ಕಹಾನಿ ಅಂತ ಹಿಂಗಿದ್ದು ಹಿಂಗೆ ಕಹಾನಿಯಾ ಅಂತ ಇದ್ದರೆ ಇದು ರಾಂಗ್ ಆನ್ಸರು, ಇದು ರೈಟ್ ಆನ್ಸರು ನೋಡ್ರಿ. ಲಡ್ಕಿಯಾ ಇದು ನೀವು ಸ್ವಲ್ಪ ಗಮನಿಸಬೇಕು. ಇನ್ನು ಶಬ್ದಕ್ಕೆ ವಿಲೋಮಾರ್ಥಕ ಶಬ್ದ ಲಿಖಿ ಅಂದರೆ ಆಪೋಸಿಟ್ ವರ್ಡ್ಸ್ ಬರೀರಿ ಅಂತ ಕೇಳಿದರೆ ಛೋಟ ಬಡ, ಪಾನ ಖೋನ, ವಿಜಯ್ ಪರಾಜಯ ಅಥವಾ ಅಪಜಯ್ ಎರಡು ಕೂಡ ಬರೀಬೋದು. ನೆಕ್ಸ್ಟ್ ಮೇನ್ ಬಂದು ಜೋಡ್ ಕರ್ ಲಿಖಿ ಅಂತ ಕೇಳಿದರೆ ಇದು ಕೂಡ 4 ಅಂಕಗಳಿಗೆ. ಕೋಶಿಶ್ ಕರ್ನೆ ಸೇ ಮೈ ಹಾರುಂಗಿ ನಹಿ, ಚೀಂಟಿ ಹೇಳೋದು ಇರುವೆ ಹೇಳುತ್ತೆ ಯಾವುದರಲ್ಲಿ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಆ ಪಾಠದಿಂದ ಕೇಳಿರ್ತಕ್ಕಂಥ ಸೆಂಟೆನ್ಸ್ ಇದು. ಮೆಹನತ್ ಸೇ ಕಾಮ್ ಕರ್ನಾ ಅಂದರೆ ಶ್ರಮದಿಂದ ಕೆಲಸವನ್ನು ಮಾಡೋದು, ದುಡಿಮೆಯಿಂದ ಮಾಡೋದು. ಗಾಜರ್ ಮೂಲಿ ರಸೋಯಿಕರ್ ಪದ್ಯದಿಂದ ಕೇಳಿರ್ತಕ್ಕಂಥ. ರೋಟಿ ಸಬ್ಜಿ ಇವನ್ನ ಹೊಂದಿಸಿ ನಾವು ಬರೆದ್ವಿ. ಈ ಸಹಿ ಅವ್ರ ಗಲತ್ಕೋ ವಾಕ್ಯಕ್ಕೋ ಪಹಚಾನ್ಕ ಲಿಖಿ ಅಂತ ಕೇಳಿದ್ದಾರೆ. ಇದು ಸರಿನಾ ರಾಂಗ ರೈಟಾ ಅಂತ ಬರೀಬೇಕು. ಗುರುಜಿ ಕ ಘರ್ ವಿಜಯನಗರ ಮೇ ಹೈ ಅಂತಕ್ಕಂಥದ್ದು ಒಂದು ಮೊದಲನೆಯ ಒಂದು ಪ್ರಶ್ನೆ. ಇದು ರೈಟಾ ರಾಂಗ, ಇದು ರೈಟ್ ಆನ್ಸರ್, ಇದು ರೈಟ್ ಆನ್ಸರ್. ರಮೇಶ್ ಕೆ ಪಿತಾಜಿ ಅಧ್ಯಾಪಕ ಹೈ ಇದು ರಾಂಗ್ ಆನ್ಸರ್. ಕೇಸರಿಯ ರಂಗ್ ತ್ಯಾಗ और वीरता का प्रतीक है ಇದು ರೈಟ್ ಆನ್ಸರ್. ರಾಷ್ಟ್ರೀಯ ಧ್ವಜ ಮೇ 34 तीलियां हैं ಇದು ಕೂಡ ರೈಟ್. ಅಂದರೆ ಇವು 3 ರೈಟ್, ಇದು ಒಂದು ಮಾತ್ರ ರಾಂಗ್. ನೆಕ್ಸ್ಟ್ ಮೇನು ಬಿಟ್ಟ ಸ್ಥಳ ತುಂಬಿರಿ ಅಥವಾ ಸಹಿ ಶಬ್ದೋं से खाली जगह भरी ಅಂತ ಕೇಳಿದರೆ पढ़ना है जी पढ़ना है कविता के कवि का नाम चंद्रपाल सिंह यादव मयंक है. पेड़ के 3 हिस्से होते हैं 3 ಭಾಗಗಳಾಗಿ ಇರ್ತವೆ. ಮೈ ಇಸೆ ಖುದ್ ಲೇ ಜಾऊंगी ಆ ಇರುವೆ ಹೇಳ್ತಕ್ಕಂಥ ಮಾತು ಮತ್ತೊಮ್ಮೆ. ರಾಷ್ಟ್ರೀಯ ಗಾನ್ ಗಾನೆ ಮೇ 52 ಸೆಕೆಂಡ್ ಕಾ ಸಮಯ ಲಗ್ತಾ है. 52 ಅಂದರೆ 52. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ एक वाक्य में लिखिए. ಒಂದು ವಾಕ್ಯದಲ್ಲಿ ನಾವು ಬರೀಬೇಕಾಗಿರ್ತಕ್ಕಂಥದ್ದು ಕಿಸ್ಸೆ ಡರ್ನಾ ನಹಿ ಚಾಹಿಯೆ. ಇಲ್ಲಿ ಇದು ಕಿಸ್ಸೆ ಅಂತಕ್ಕಂಥದ್ದು ಇದೆಯಲ್ವಾ, ಇಲ್ಲಿ ನಾವೇನು ಮಾಡಬೇಕು ಮೆಹನತ್ ಸೆ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಮೆಹನತ್ ಸೆ ಡರ್ನಾ ನಹಿ ಚಾಹಿಯೆ ಇಲ್ಲಿ ಕ್ವಶನ್ ಇದರಲ್ಲಿ ನಾವು ಫುಲ್ ಸ್ಟಾಪ್ನ ಇಡಬೇಕು. ಅಧ್ಯಾಪಕ ನಾಮ್ ಕ್ಯಾ ಹೇ ಇಲ್ಲಿ ಕ್ಯಾ ಅನ್ನೋ ಜಾಗದಲ್ಲಿ ನಾವು ಪವನ್ ಕುಮಾರ್ ಹೇ ಅಂತ ಬರೀಬೇಕು. ಇಲ್ಲಿ ಫುಲ್ ಸ್ಟಾಪ್ ಇಡಬೇಕು. ಪೇಡ್ ಕಿಸ್ಸೆ ಪಾನಿ ಚೂಸ್ ಲೇತಾ ಹೇ ಇಲ್ಲಿ ಕಿಸ್ಸೆ ಅಂತ ಇದೆ ಅಲ್ವಾ, ಇಲ್ಲಿ ಜಡೋನ್ಸೆ ಅಂತ ಬರೆದ್ರೆ ಉತ್ತರ ಆಗುತ್ತೆ. ಬಾಲಕ್ ಕಿಸ್ಮೆ ಭರ್ತಿ ಹೋನ ಚಾಹತಾ ಹೈ ಇಲ್ಲಿ ಕಿಸ್ಮೆ ಅಂತ ಇದೆ ಅಲ್ವಾ, ಸೇನಾಮೆ ಅಂತಕ್ಕಂಥದ್ದು ಬರೀಬೇಕು. ಟೀಲುನೆ ಚೀಂಟಿ ಸೆ ಕ್ಯಾ ಸೀಖಾ ಟೀಲುನೆ ಚೀಂಟಿ ಸೆ ಕ್ಯಾ ಅಂತಕ್ಕಂಥ ಜಾಗದಲ್ಲಿ ಸಹಯೋಗ್ ಔರ್ ಅನುಶಾಸನ್ ಅಂತಕ್ಕಂಥದ್ದನ್ನು ನಾವು ಬರೆಯೋದು ಇದಕ್ಕೆ ಉತ್ತರವನ್ನಾಗಿ ಬರೀಬೇಕು. ನೆಕ್ಸ್ಟ್ ಮೇನು ನೆಕ್ಸ್ಟ್ ಕ್ವಶನ್ನು ಹಮಾರೆ ರಾಷ್ಟ್ರೀಯ ಚಿಹ್ನೆ ಮೇ ಕ್ಯಾ ಲಿಖಾ ಹೈ ಅಂದರೆ ಸತ್ಯಮೇವ ಜಯತೆ ಲಿಖಾ ಹೈ ಅಂತಕ್ಕಂಥದ್ದು. ಇಲ್ಲಿ ಕ್ಯಾ ಅನ್ನೋ ಜಾಗದಲ್ಲಿ ಸತ್ಯಮೇವ ಜಯತೆಯನ್ನು ಬರೀಬೇಕು. ನೋಡ್ರಿ ಕಿಸ್ಸೆ ಕ್ಯಾ ಕಿಸ್ಮೆ ಕ್ಯಾ ಕ್ಯಾ ಅಂತಕ್ಕಂಥದ್ದು ಇದೆ, ಕೌನು ಕಿಧರು ಇದನ್ನು ನಾವು ತೆಗೆದಾಕಿ 1 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನಾಗಿ ಬರೀಬೇಕು. ಕ್ವಶನ್ ಮಾರ್ಕ್ನ ಬದಲಿಗೆ ಫುಲ್ ಸ್ಟಾಪ್ ಇಡಬೇಕು. ನೆಕ್ಸ್ಟ್ ಮೇನ್ ಬಂದು 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತ ಕೇಳಿದರೆ ಭಗವಾನ್ ಸೆ ತುಮ್ ಕ್ಯಾ ಪ್ರಾರ್ಥನಾ ಕರೋಗೆ ಇದು ಪಡ್ನಾ ಹೈ ಈ ಒಂದು ಪ್ರಶ್ನೆಗೆ ಉತ್ತರ, ಈ ಒಂದು ಪ್ರಶ್ನೆಗೆ ಉತ್ತರ ಆ ಒಂದು ನೋಟ್ಸಲ್ಲಿ ಇದೆ. ತಾವು ಬೇಕಾದ್ರೆ ಆ ಒಂದು ನೋಟ್ಸ್ನ ನೀವು ನೋಡಬಹುದು. ನಮ್ಮ ಚಾನಲಲ್ಲೂ ಕೂಡ ಇದೆ, ಇಲ್ಲಿ ಐ ಬಟನ್ನಲ್ಲಿ ಅದರ ಲಿಂಕ್ ನಾನು ಕೊಟ್ಟಿರ್ತೀನಿ. ಮತ್ತು ನೆಕ್ಸ್ಟ್ ಏನು ಮೆಹನತ್ಗೆ ಬಾರೆ ಮೇ ಚೀಂಟಿನೇ ಕ್ಯಾ ಕಹಾ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಈ ಒಂದು ಇದರಲ್ಲಿ ಇರುವೆ ಏನು ಹೇಳ್ತು, ಶ್ರಮದ ದುಡಿಮೆಯ ಬಗ್ಗೆ ಏನು ಹೇಳ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬೇಕು. ನೆಕ್ಸ್ಟ್ ಮೇನ್ ಏನಿದೆ ಪದ್ಯ ಭಾಗ ಪೂರ್ಣ ಕೀಜಿಯೆ ಅಂತಕ್ಕಂಥದ್ದಿದೆ. ಪದ್ಯ ಭಾಗ ಪೂರ್ಣ ಕೀಜಿಯೆ ಅಂದರೆ
ಇದು ಮೊದಲನೇ ಪ್ಯಾರಾಗ್ರಾಫ್. ಪढ़ना है जी पढ़ना है ದಲ್ಲಿ ಮೊದಲನೇ ಪ್ಯಾರಾಗ್ರಾಫ್. थोड़े दिन की बात और है, जमकर खूब पढ़ेंगे हम, इम्तिहान में ताल ठोंಕು कर ಕುಸ್ತಿ खूब लड़ेंगे हम ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಕನ್ನಡದಲ್ಲಿ ಅನುವಾದ ಮಾಡಿ ಅಂತ ಕೇಳಿದರೆ ಇದು ಕೂಡ 4 ಅಂಕಗಳಿಗೆ ಕೇಳಿರ್ತಕ್ಕಂಥ ಒಂದು ಮೇನು. ಏನು ಮೊದಲನೇದು, ಮೈ ತುಮ್ಹಾರೆ ಬಿಲ್ ತಕ್ ಪਹੁಂಚಾ ದೂಂ. ಟೀಲು ಯಾರಿಗೆ ಕೇಳ್ತಕ್ಕಂಥದ್ದು? ಇರುವೆ ಕೇಳ್ತಕ್ಕಂಥದ್ದು. ನಾನು ನಿನಗೆ ಬಿಲ್ದವರೆಗೂ ಬಿಟ್ಟು ಬರಲ್ಲ ಅಥವಾ ನಿನ್ನ ಗೂಡಿನವರೆಗೂ ಬಿಟ್ಟು ಬರಲ್ಲ ಅಂತ ಕೇಳ್ತಾನಲ್ಲ ಇರುವೆಗೆ, ಆ ಮಾತು. ಹಮಾರೆ ರಾಷ್ಟ್ರಧ್ವಜ ಮೇ 3 ರಂಗ್ ಹೈ. ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ 3 ಬಣ್ಣಗಳಿವೆ ಅಥವಾ ನಮ್ಮ ದೇಶದ ಧ್ವಜದಲ್ಲಿ 3 ಬಣ್ಣಗಳಿವೆ ಅಂತ ಬರಿಬೇಕು. ಬಾಘ್ ಹಮಾರೆ ದೇಶ ಕಾ ರಾಷ್ಟ್ರೀಯ ಪ್ರಾಣಿ ಹೈ. ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ. ಗಾಂಧೀಜಿ ಹಮಾರೆ ರಾಷ್ಟ್ರಪಿತ ಹೈ. ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತ. ಇಷ್ಟನ್ನು ನಾವು ಉತ್ತರವನ್ನಾಗಿ ಬರೀಬಹುದು. ತುಂಬ ಈಸಿ ಇದೆ ಅಲ್ವಾ? essay1 ಅಂತಕ್ಕಂಥದ್ದು ತುಂಬ ಈಸಿ ಆದಂಥ ಒಂದು ಟಾಸ್ಕ್. ಇದನ್ನು ನೀವು ಖಂಡಿತ ಅದನ್ನು ಈಸಿಯಾಗಿ ನೀವು ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸ್ರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.